ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೇರ್ ಸಿರಮ್ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ರಿ ಅಥವಾ ನೀವು ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡ್ಕೊಂತಾ ಇದ್ರಿ, ಮ್ಯಾಮ್ ನಮ್ಗೆ ಒಂದು ಬೆಸ್ಟ್ ಹೇರ್ ಸಿರಮ್ ತಿಳಿಸ್ಕೊಡಿ, ತುಂಬಾ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಸೊ ನಮ್ಮ ಹೇರ್ ಪ್ರಾಬ್ಲಮ್ಸ್ ಏನು ತುಂಬಾ ಹೇರ್ ಫಾಲ್ ಆಗ್ತಿದೆ, ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗಬೇಕು, ಹೇರ್ ತುಂಬಾ ಚೆನ್ನಾಗಿ ಥಿಕ್ ಆಗಿ ಸ್ಟ್ರೆಂಥನ್ ಆಗಿ ನಮ್ಮ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಬೇಕು, ಮತ್ತೆ ರೀಗ್ರೋತ್ ಕೂಡ ಆಗ್ಬೇಕು. ಸೊ ಹಾಗಾಗಿ ಒಂದು ಒಳ್ಳೆ ಬೆಸ್ಟ್ ಸೀರಮ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ವಿ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಸೀರಮ್ ನಂಗೆ ಸಜೆಸ್ಟ್ ಮಾಡಿದ್ರು. ಸೊ ಈ ಸೀರಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೇನೆ. ಸೊ ಯಾವ ಸೀರಮ್ ಅಂತ ಎಲ್ಲ ಹೇಳಿ. ಅಂಡ್ ಈ ಸೀರಮ್ ನೀವು ಯೂಸ್ ಮಾಡಿದಾಗ ನಿಮ್ಗೆ ಕೆರಟಿನ್ ಏನ್ ನೀವು ಮಾಡಿಸ್ಕೊಂತೀರಲ್ಲ, ಸೇಮ್ ಅದೇ ರೀತಿ ನಿಮ್ಗೆ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಹೇರ್ ಆ ರೀತಿ ಶೈನಿಂಗ್ ಆಗಿ ಸ್ಟ್ರೈಟನ್ ಆಗುತ್ತೆ, ಮತ್ತೆ ಸ್ಪ್ಲಿಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ನೀವು ಕನ್ಸಿಸ್ಟೆನ್ಸಿನ ನೀವು ಫಾಲೋ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ನೀವು ಈ ಒಂದು ಸೀರಮ್ ನ ನೀವು ಯೂಸ್ ಮಾಡಬೇಕು. ಸೊ ಹೇಗೆ ಯೂಸ್ ಮಾಡಬೇಕು, ಯಾವ ಸೀರಮ್ ಅದು, ಅಂಡ್ ಏನಾರ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ರಿಸಲ್ಟ್ ವೇರಿ ಆಗಬಹುದು. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಆಲ್ರೆಡಿ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ವಿಡಿಯೋ ಅಂತ ಹೇಳಿದ್ರೆ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಹೇರ್ ಫಾಲ್ ಕಂಟ್ರೋಲ್ ಮತ್ತೆ ಹೇರ್ ಗ್ರೋತ್ ಆಗುವಂತ ಆ ಸೀರಮ್ ಯಾವುದು ಅಂತ ಹೇಳಿದ್ರೆ ಮೋರ್ ಪ್ರೋ ಹೇರ್ ಸಿರಮ್ ಅಂತ ಹೇಳಿ ನೋಡ್ತಾ ಇದ್ರಲ್ಲ, ಪ್ಯಾಕೇಜಿಂಗ್ ಈ ರೀತಿಯಲ್ಲಿ ಇರುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದರಲ್ಲಿ ಪೊಟೆಂಟ್ ರಿಕೋಜನ್ ಕಾಂಪ್ಲೆಕ್ಸ್ ಮತ್ತೆ ಪ್ರೊಕ್ಯಾಪಿನ್ ಇಂದ ಇದನ್ನ ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಯೂಸ್ ಮಾಡಿದಾಗ ನಿಮ್ಗೆ ಏನ್ ಹೇರ್ ಫಾಲ್ ಎಲ್ಲ ಆಗ್ತಿರತ್ತೆ ನೋಡಿ, ಸೊ ಅದು ಬೇಗನೆ ಕಡಿಮೆ ಆಗುತ್ತೆ. ಸೊ ಹೇರ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ತುಂಬಾ ದಟ್ಟವಾಗಿ ಬೆಳೆಯುತ್ತೆ, ಅಂದ್ರೆ ತುಂಬಾ ಥಿಕ್ ಆಗಿ ಬೆಳೆಯುತ್ತೆ. ಸೊ ಮತ್ತೆ ಏನಾದ್ರು ನಿಮ್ಗೆ ಇದೆಲ್ಲ ಸ್ವಲ್ಪ ಬಾಂಡ್ಲೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತೆ ಏನಾದ್ರು ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸ್ಪ್ಲಿಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹೇರ್ ರೂಟ್ಸ್ ನ ಇದು ತುಂಬಾ ಚೆನ್ನಾಗಿ ಸ್ಟ್ರೆಂಥನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ರೂಟ್ಸ್ ಚೆನ್ನಾಗಿ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಹೇರ್ ಫಾಲ್ ಆಗ್ತಿರತ್ತೆ. ಯಾಕೆ ಹೇರ್ ರೂಟ್ಸ್ ಸ್ಟ್ರೆಂತ್ ಇರೋದಿಲ್ಲ ಅಂತ ಹೇಳಿದ್ರೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋದಿಲ್ಲ, ಮತ್ತೆ ನಿಮ್ಮ ಸ್ಕ್ಯಾಲ್ಪ್ ಹೆಲ್ದಿ ಆಗಿರೋದಿಲ್ಲ. ಸೊ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇರ್ ಫಾಲ್ ಬೇಗ ಆಗ್ತಿರುತ್ತೆ, ಅಂದ್ರೆ ರೂಟ್ಸ್ ಸ್ಟ್ರೆಂಥನ್ ಇರೋದಿಲ್ಲ. ಸೊ ಈ ಒಂದು ಸೀರಮ್ ನೀವು ಯೂಸ್ ಮಾಡಿದಾಗ ಹೇರ್ ಸ್ಟ್ರೆಂತ್ ಇದು ತುಂಬಾ ಚೆನ್ನಾಗಿ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸ್ಕ್ಯಾಲ್ಪ್ ಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಹೋಗೋ ಸಪ್ಲೈ ಚೆನ್ನಾಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಯ್ತು ಅಂತ ಹೇಳಿದ್ರೆ ಯಾವುದೇ ಹೇರ್ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಬರೋದಿಲ್ಲ. ಸೊ ಏನು ನೀವೇನ್ ಕೂ ಮಾಡಿದಾಗ ಇಷ್ಟಿಷ್ಟು ಹೇರ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ಹೇಳ್ತಿದ್ದೆ ನೋಡಿ, ಸೊ ಅಷ್ಟು ನಿಮ್ಗೆ ಬರೋದಿಲ್ಲ, ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ, ಸೊ ಒಂದು ವಾಶ್ ಅಲ್ಲೇ ಅಥವಾ ಒನ್ ಟೈಮ್ ಯೂಸ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ಬೇಕು. ಓಕೆನಾ, ಸೊ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಅಂಡ್ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ನಿಮ್ಗೆ ಕೆರಟಿನ್ ತರ ನೀವು ಏನು ಮಾಡಿಸ್ಕೊಂತೀರಲ್ವಾ, ಹೇರ್ ಟ್ರೀಟ್ಮೆಂಟ್ ತಗೊಂತೀರಲ್ವಾ, ಸೊ ನಿಮ್ಗೆ ಅದೇ ರೀತಿ ನೀವು ನಾರ್ಮಲ್ ಆಗಿ ಒಂದು ಸೀರಮ್ ಯೂಸ್ ಮಾಡಿದಾಗ ನಿಮ್ಗೆ ಆ ರೀತಿ ಫೀಲ್ ಸಿಗುತ್ತೆ ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ 6 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇದೆ. ಸೊ ಈ ಒಂದು 6 ಇಂಗ್ರೀಡಿಯೆಂಟ್ಸ್ ಗಳು ಇರೋದ್ರಿಂದ ನಿಮ್ಗೆ ಈ ರೀತಿ ಬೆನಿಫಿಟ್ ಸಿಗುತ್ತೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ first one keratin, and second one root extract, and third one salicylic acid, and fourth one sodium, and fifth one glycerin, and sixth one zinc. ಈ 6 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಸೀರಮ್ ಅಲ್ಲಿ ಇರೋದ್ರಿಂದ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮತ್ತೆ ರೂಟ್ಸ್ ತುಂಬಾ ಸ್ಟ್ರೆಂಥನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ. ಸೊ ಅದೆಲ್ಲದೂ ಕರೆಕ್ಟ್ ಆಗಿ ಆಯ್ತು ಅಂತ ಹೇಳಿದ್ರೆ ಏನ್ ಹೇರ್ ಫಾಲ್ ಆಗ್ತಿರತ್ತೆ ನಿಮ್ಗೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಹೇರ್ ತುಂಬಾ ಥಿಕ್ ಆಗಿ, ತುಂಬಾ ಶೈನಿಂಗ್ ಆಗಿ, ತುಂಬಾನೇ ಸ್ಟ್ರೈಟನ್ ಆಗುತ್ತೆ. ಅಂಡ್ ಆಲ್ಸೋ ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಹೇರ್ ಹೆಲ್ತ್ ನ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಸೊ ಹಾಗಾಗಿ ನೀವು ಈ ಒಂದು ಹೇರ್ ಸಿರಮ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನಾರ್ಮಲ್ ಆಗಿ ನೀವು ಏನ್ ಹೇರ್ ಸಿರಮ್ ಇವಾಗ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಆ ರೀತಿ ಅಪ್ಲೈ ಮಾಡೋದಲ್ಲ. ಸೊ ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಯೂಸ್ ಮಾಡೋದು ಅಂತಾನೆ ಹೇಳ್ಬೋದು. ಸೊ ಹೇಗೆ ಅಂತ ಹೇಳಿದ್ರೆ ಸೊ ಫಸ್ಟ್ ನೀವು ತಲೆ ಸ್ನಾನ ಮಾಡ್ಕೋಬೇಕು. ಓಕೆನಾ, ಸೊ ನೀವು ನೀಟಾಗಿ ತಲೆ ಸ್ನಾನ ಎಲ್ಲ ಮಾಡಾದ್ಮೇಲೆ ನೀವು ಸೊ ಬೆಟ್ಟಲ್ಲೇ ಇರಬೇಕು, ಡ್ರೈ ಆಗ್ಬಾರ್ದು ಹೇರು. ಬಾಟಲ್ ನ ಶೇಕ್ ಮಾಡ್ಬಿಟ್ಟು ನೀವು ಸೆಂಟರ್ ಏರಿಯಾ ಏನಿದೆ ಅಂದ್ರೆ ನತ್ತಿ ಏನಿದೆ ಸೊ ಅಲ್ಲಿ ಫಸ್ಟ್ ನೀವು ಒಂದು ಸ್ಪ್ರೇ ಮಾಡ್ಬೇಕು. ಓಕೆನಾ, ಸೊ ಒಂದ್ ಸ್ಪ್ರೇ ಮಾಡಿದ್ರೆ ಸಾಕು, ಅದೇ ನಿಮ್ಗೆ ಜಾಸ್ತಿ ನಲೆ ಬರುತ್ತೆ. ಸೊ ಒಂದ್ ಸ್ಪ್ರೇ ಮಾಡಿ ಫಸ್ಟ್ ಅಲ್ಲಿ ನೀವು ನೀಟಾಗಿ ಫಿಂಗರ್ ಟಿಪ್ಸ್ ಏನಿದೆ ಸೊ ಅದರಲ್ಲಿ ನೀವು ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಸೊ ನಿಮ್ಗೆ ಎಲ್ಲಿ ಸೈಡ್ ಅಲ್ಲಿ ಎಲ್ಲಿ ಸ್ವಲ್ಪ ಏನಾದ್ರು ಏರ್ ಫಾಲ್ ಆಗಿ ಏನಾದ್ರು ಸ್ವಲ್ಪ ಬಾರ್ನರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಅಲ್ಲೆಲ್ಲ ಅಪ್ಲೈ ಮಾಡಬಹುದು. ಸೊ ಬರೀ ನೀವು ಜಸ್ಟ್ ನಿಮ್ಮ ಸ್ಕ್ಯಾಲ್ಪಿಂಗ್ ಮಾತ್ರ ಅಪ್ಲೈ ಮಾಡಬೇಕು. ಸೊ ಅದೇ ರೀತಿ ನೀವು ಹೇರ್ ಅಂದ್ರೆ ಮೇಲ್ಗಡೆ ಎಲ್ಲ ಯೂಸ್ ಮಾಡೋದಲ್ಲ, ಈಗ ಎಣ್ಣೆ ಎಲ್ಲ ಯೂಸ್ ಮಾಡ್ತೀರಾ ನೋಡಿ, ಸೊ ಆ ರೀತಿ ಮಾಡೋದಲ್ಲ, ಜಸ್ಟ್ ನೀವು ನಥಿಂಗ್ ಮಾತ್ರ ನೀವು ಅಪ್ಲೈ ಮಾಡಬೇಕು. ಸೊ ನೀವು ಜಸ್ಟ್ 5 ಸ್ಪ್ರೇ ಯೂಸ್ ಮಾಡಬೇಕು. ಓಕೆನಾ, ಸೊ 5 ಸ್ಪ್ರೇ ಯೂಸ್ ಸೊ 5 ಸ್ಪ್ರೇ ನೀವು ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಅದೇ ತುಂಬಾ ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪಿಗೆ ಅದೇ ಸಾಕಾಗತ್ತೆ. ಸೊ ನೀವು ಸ್ಪ್ರೇ ಮಾಡಿದ ನಂತರ ನೀವು ಫಿಂಗರ್ ಟಿಪ್ಸ್ ಅಲ್ಲಿ ನೀಟಾಗಿ ಒಂದು 5 ಮಿನಿಟ್ಸ್ ವರೆಗೂ ಕೂಡ ಮಸಾಜ್ ಮಾಡಬೇಕು ಜೆಂಟಲ್ ಆಗಿ.
ಸೊ ಇದೆಲ್ಲ ಮಸಾಜ್ ಆಯ್ತು ಅಂತ ಹೇಳಿದ್ರೆ ಸೊ ನಾರ್ಮಲ್ ಆಗಿ ನೀವು ಸೊ ಹೇರ್ ವೆಟ್ ಎಲ್ಲ ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಬಿಸಿಲಿಗೆ ಹೋಗೋದಲ್ಲ. ಸೊ ಬಿಸಿಲಿಗೆ ಆ ರೀತಿ ಹೋದ್ರಿ ಅಂತ ಹೇಳಿದ್ರೆ ಸೊ ಸಣ್ಣ ಮೆಜರ್ಸ್ ಇಂದ ಕೂಡ ನಿಮಗೆ ಹೇರ್ ಫಾಲ್ ಎಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಆ ಒಂದು ರೀಸನ್ ಕೂಡ ಇರುತ್ತೆ ಹೇರ್ ಫಾಲ್ ಗೆ. ಸೊ ನಾರ್ಮಲ್ ಇವು ರೂಮ್ ಟೆಂಪರೇಚರ್ ಅಲ್ಲಿ ಸೊ ಅದ್ರಲ್ಲೇ ನೀವು ಫುಲ್ ಡ್ರೈ ಮಾಡ್ಕೋಬೇಕು. ಓಕೆನಾ. ಸೊ ಮತ್ತೆ ಹೇರ್ ಡ್ರೈಯರ್ ಇಂದ ಸೊ ಆ ರೀತಿ ಎಲ್ಲ ನೀವು ಹೇರ್ ಎಲ್ಲರೂ ಕೂಡ ಡ್ರೈ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ನೀವು ಮಾಡ್ಕೊಡಿ. ಸೊ ಇದನ್ನ ಯಾವಾಗೆಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ತಲೆ ಸ್ನಾನ ಯಾವಾಗೆಲ್ಲ ಮಾಡ್ಬೇಕು ಎವ್ರಿ ಡೇ ಮಾಡ್ತಿದ್ರ ಅಂತ ಹೇಳಿದ್ರೆ ಸೊ ಎವ್ರಿ ಡೇ ಕೂಡ ಈ ಒಂದು ಹೇರ್ ಸಿರಮ್ ಯೂಸ್ ಮಾಡಬಹುದು. ಅಥವಾ 2 days once ಏನಾದ್ರು ನೀವು ಹೆಡ್ ಬಾತ್ ಮಾಡ್ಕೊಂತಿದ್ರ ಅಂತ ಹೇಳಿದ್ರೆ 2 days once ನೀವು 2 days once ಯೂಸ್ ಮಾಡಬಹುದು. ಅಥವಾ 3 days ಏನಾದ್ರು ಹೆಡ್ ಬಾತ್ ಮಾಡ್ಕೊಂತಿದ್ರ ಅಂತ ಹೇಳಿದ್ರೆ ಸೊ ಈ ರೀತಿ ನೀವು ಯಾವಾಗೆಲ್ಲ ಹೆಡ್ ಬಾತ್ ಮಾಡ್ಕೊಂತೀರಾ ಸೊ ಆವಾಗ ನೀವು ಈ ಒಂದು ಹೇರ್ ಸಿರಮ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ನಾರ್ಮಲ್ ಆಗಿ ಎಲ್ರು ಕೂಡ ಸೊ ನಾರ್ಮಲ್ ಆಗಿ ಡಾಕ್ಟರ್ ಎಲ್ಲ ಹೇಳುವಂತದ್ದು 2 days once ನೀವು ಹೇರ್ ವಾಶ್ ಮಾಡ್ಬೇಕಾಗುತ್ತೆ. ಸೊ ಆಫ್ಟರ್ ಹೇರ್ ವಾಶ್ ನೀವು ಈ ಒಂದು ಸೀರಮ್ ನೀವು ಅಪ್ಲೈ ಮಾಡ್ಬೇಕು. ಓಕೆನಾ. ನಿಮಗೆ ಡೌಟ್ ಬರ್ಬೋದು ಏನಾದ್ರು ಆಯಿಲಿನೆಸ್ ಜಿಡ್ ತರ ಅನ್ಸೋದು ಆ ರೀತಿ ಏನಾದ್ರು ಫೀಲ್ ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿ ಫೀಲ್ ಆಗೋದಿಲ್ಲ. ನಾರ್ಮಲ್ ನಿಮಗೆ ನಾರ್ಮಲ್ ವಾಟರ್ ತರನೇ ನಿಮ್ಗೆ ಅನ್ಸುತ್ತೆ. ಫುಲ್ ಡ್ರೈ ಆಗ್ಬಿಡುತ್ತೆ ಬೇಗ. ನಿಮ್ಮ ಸ್ಕ್ಯಾಲ್ಪ್ ಬೇಗನೆ ಹೀರ್ಕೋಬಿಡುತ್ತೆ. ಅಷ್ಟು ಲೈಟ್ ವೇಟ್ ಇರುತ್ತೆ. ಸೊ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಏನು ಕೂಡ ಆಗೋದಿಲ್ಲ. ಏನು ಯೂಸ್ ಮಾಡದೇ ಇರೋ ರೀತಿ ನಿಮ್ಗೆ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಹೇರ್ ವಾಶ್ ಮಾಡ್ಬೇಕಾದ್ರೆ ನೀವು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುವಂತಹ ಶಾಂಪೂಗಳನ್ನ ಯೂಸ್ ಮಾಡಿ. ಕೆಮಿಕಲ್ ರೇಟೆಡ್ ಇರುವಂತಹ ಶಾಂಪೂಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಅವಾಗ ನಿಮ್ಗೆ ರಿಸಲ್ಟ್ ವೇರಿ ಆಗ್ಬೋದು. ಓಕೆನಾ. ಸೊ ಈ ರೀತಿ ನೀವು ಹೇರ್ ಸಿರಮ್ ಈ ಒಂದು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಹೇರ್ ಫಾಲ್ ಬೇಗ ಕಂಟ್ರೋಲ್ ಆಗಿ ಹೇರ್ ತುಂಬಾ ಚೆನ್ನಾಗಿ ಥಿಕ್ ಆಗಿ ಬೆಳೆಯುತ್ತೆ. ಅಂಡ್ ಈ ಒಂದು ಹೇರ್ ಸಿರಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ನಲ್ಲೇ ಸಿಗುತ್ತೆ ಅಂತ ಹೇಳಿ. ಈ ಸಿರಮ್ 60 ml ಗೆ 789 ಅಥವಾ 790 rupees ಅಲ್ಲಿ ಸಿಗುತ್ತೆ. ನೀವು 1 time ತಗೊಂಡ್ರಿ ಅಂತ ಹೇಳಿದ್ರೆ ಅಂದ್ರೆ ನೀವು 2 days once ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ 4 months ವರೆಗೂ ಕೂಡ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಆರ್ ನೀವು ಡೈಲಿ ಹೆಡ್ ಬಾತ್ ಮಾಡ್ಕೋತೀರಾ, ನೀವು ಡೈಲಿ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 2 months ನಿಮ್ಗೆ ಬರುತ್ತೆ. ತುಂಬಾ ಕಾಸ್ಟ್ಲಿ ತೋರಿಸ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಬೇಡಿ. ಬಿಕಾಸ್ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುವಂತದ್ದು. ಮತ್ತೆ ಹೇರ್ ಫಾಲ್ ಏನಾಗ್ತಿದೆ ಅಂತ ಹೇಳಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾರಲ್ವಾ ಪೇಷಂಟ್. ಸೊ ಅವರಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಸೀರಮ್ ಆಗಿದೆ. ಸೊ ನಾನು ನಿಮ್ಗೆ ಶೇರ್ ಮಾಡಿದೀನಿ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಮ್ಗೆ ಹೇರ್ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ. ಓಕೆನಾ. ಅಂಡ್ ಈ ಸೀರಮ್ ಯಾರೆಲ್ಲ ಯೂಸ್ ಮಾಡಬಹುದು ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರೆ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೌವ್ 16 years ಇರೋ ಎಲ್ಲರೂ ಕೂಡ ಯೂಸ್ ಮಾಡಬಹುದು. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ಹೇರ್ ಸಿರಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಮತ್ತೆ ಫಾರ್ಮಸಿ ರಿಲೇಟೆಡ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ಹೋಗಿ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನಿಮ್ಗೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ನಡೀತಿತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆ ಆಗಬಹುದು. ಓಕೆನಾ. ಸೊ ಒಮ್ಮೆ ಚೆಕ್ ಮಾಡಿ ನೋಡಿ. ಪ್ರೈಸ್ ನಿಮ್ಗೆ ಹೇಳಿರ್ತೀನಿ ಅಷ್ಟೇನೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ಏನಾದ್ರು ವಾಚ್ ಮಾಡಿದ್ರೆ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.